ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಸಮೀರ್ MD ಅವರು ಅಪ್ಲೋಡ್ ಮಾಡಿರುವಂತಹ ಸೌಜನ್ಯ ಗ್ಯಾಂಗ್ ರೇಪ್ ಕೇಸ್ ವಿಡಿಯೋನ ಎಲ್ಲರೂ ನೋಡಿರ್ತೀರ. ಬಟ್ ಸಮೀರ್ MD ಅವರು ಅಪ್ಲೋಡ್ ಮಾಡಿ ಆ ವಿಡಿಯೋ 20 ಲಕ್ಷ ಹತ್ತಿರ ವ್ಯೂಸ್ ರೀಚ್ ಆದಾಗ ಅವ್ರಿಗೆ ಬೆದರಿಕೆ ಕರೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಹೆದರಿದ ಸಮೀರ್ MD ಅವರು ಆ ವಿಡಿಯೋನ ಕೆಲವು ಕ್ಷಣಗಳಿಗೆ ಪ್ರೈವೇಟ್ ಮಾಡ್ತಾರೆ. ಬಟ್ ಅವ್ರಿಗೆ ಗಿರೀಶ್ ಮಟ್ಟಣ್ಣನವರು ಹಾಗೂ ಹಲವಾರು ಪ್ರಮುಖ ವ್ಯಕ್ತಿಗಳು ಕರೆ ಮಾಡಿ ಧೈರ್ಯ ತುಂಬಿದಾಗ ಆ ವಿಡಿಯೋನ ಮತ್ತೆ ಪಬ್ಲಿಕ್ ಮಾಡ್ತಾರೆ. ಈಗ ಸಮೀರ್ MD ಅವರ ಮೇಲೆ ಬಹಳಷ್ಟು ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ. ಒಂದು ಏನಂದ್ರೆ ಅವರು ಮುಸ್ಲಿಂ ಆಗಿದ್ದಾರೆ, ಅವರು ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡುವುದಕ್ಕೆ ಅವ್ರಿಗೆ ಯಾವ ಅಧಿಕಾರವಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಬಟ್ ನೀವು ಆ ತರ ನೋಡೋದಿದ್ರೆ ನಾವು ಹಿಂದೂಗಳಾಗೆ ಈ ಒಂದು ಕೇಸ್ಗೆ ಜಸ್ಟಿಸ್ ಕೊಡಕ್ಕೆ ಆಗಿಲ್ಲ. ಈಗ ಸಮೀರ್ ಅವರ ಜಾತಿ ಏನೇ ಇರ್ಬೋದು, ನಾವು ಈ ಒಂದು ಪ್ರಕರಣದಲ್ಲಿ ಜಾತಿಯನ್ನು ಯಾವ ಆಂಗಲ್ ಅಲ್ಲೂ ತರಲೇಬಾರ್ದಾಗತ್ತೆ. ಯಾಕಂದ್ರೆ ಇದೊಂದು ಹೈ ಎಂಡ್ ಕ್ರಿಮಿನಲ್ ಕೇಸ್. ಇಲ್ಲಿ ನಡೆಯುತ್ತಿರುವ ಇಂಜಸ್ಟಿಸ್ ಸೌಜನ್ಯ ಅವರಿಗೆ ಒಂದೇ ಅಲ್ಲ, ಅಲ್ಲಿ ವೇದಾವಲ್ಲಿ ಅವರ ಕೇಸ್ ಇರ್ಬೋದು, ಬ್ಯಾಂಕ್ ಮ್ಯಾನೇಜರ್ ಹೆಂಡತಿ ಅವರ ಕೇಸ್ ಇರ್ಬೋದು, ಎಲ್ಲ ಪ್ರಕರಣಕ್ಕೂ ಒಬ್ಬ ಬಾಸ್ ಮಾತ್ರ ಕಾರಣ. ಅಂಡ್ ಇನ್ನಿತರ 5 ಜನ ಮೆಂಬರ್ಗಳು ಸೇರಿ ಆ ಬಾಸ್ಗೆ ಸೀರಿಯಲ್ ಕ್ರಿಮಿನಲ್ ಒಫೆನ್ಸ್ ನ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಬರ್ತಾ ಇದ್ದಾರೆ, ಅದು ಧರ್ಮಸ್ಥಳ ಅನ್ನುವ ಅಂತಹ ಪವಿತ್ರವಾದ ಜಾಗದಲ್ಲಿ. ಈಗ ಬಹಳಷ್ಟು ಜನ ಈ ಕೇಸ್ನ ಏನಕ್ಕೆ ಇಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದ್ರೆ, ಧರ್ಮಸ್ಥಳ ಅಂದ್ರೆ ನಮ್ಮೆಲ್ಲರಿಗೂ ಇಡೀ ಭೂಮಿ ಮೇಲಿರುವಂತಹ ಒಂದು ಪವಿತ್ರವಾಗಿರುವಂತಹ ಜಾಗ. ಅಲ್ಲಿ ಹೋದ್ರೆ ನಮ್ಮಲ್ಲಿರುವಂತಹ ಕೆಟ್ಟತನ, ನೀಚತನ ಎಲ್ಲವನ್ನು ತೊಳೆದು ಆ ದೇವರು ನಮ್ಗೆ ರಕ್ಷಿಸ್ತಾನೆ ಅಂತ ನಮ್ಮ ಎಲ್ಲ ಹಿಂದೂಗಳಿಗೆ ಇರುವಂತಹ ಅಭಿಪ್ರಾಯ. ಅಂತ ಒಂದು ಜಾಗದಲ್ಲಿ ಅಲ್ಲಿಂದ ಸುಮಾರು 100-200 ಮೀಟರಲ್ಲೇ ಸೌಜನ್ಯ ಅವರ ರೇಪ್ ನಡೀತದಂತೆ. ಥರ್ಡ್ ಐ ಅವರು ಹೇಳುವ ಪ್ರಕಾರ ಧರ್ಮಸ್ಥಳದ ರಾಜಮಾರ್ಗದಿಂದ ಕೆಲವು ಮೀಟರ್ಗಳಷ್ಟು ದೂರದಲ್ಲಿ ಸೌಜನ್ಯ ಅವರ ರೇಪ್ ನಡೆಯುತ್ತಂತೆ. ಬಟ್ ಆ ವಿಡಿಯೋನ ಹೈಕೋರ್ಟ್ಗೆ ಹೋಗಿ ಆ ವಿಡಿಯೋಗೆ ಬ್ಲಾಕ್ ಮಾಡುವಂತಹ ಆದೇಶವನ್ನು ತರ್ತಾರೆ ಬಾಸ್ ಅಂಡ್ ಟೀಮ್ ಅವರು. ಬಟ್ ಆ ಆದೇಶ ಕೊಡೋಕೆ ನನಗೆ ಹೈಕೋರ್ಟ್ ಏನು ರೈಟ್ಸ್ ಇದೆ ಅಂತ ನನಗೆ ಕೇಳಬೇಕು ಅನ್ಸುತ್ತೆ. ಈಗ ಜನರ ಜಜ್ಮೆಂಟ್ ಮೇಲ ಇಲ್ಲ ಹೈಕೋರ್ಟ್ ಜಜ್ಮೆಂಟ್ ಮೇಲ ಸಾವಿರಾರು ಜನರು ಅಲ್ಲಿ ತಪ್ಪು ನಡೆದಿದೆ ಅಂತ ಹೇಳೋದು ಹೆಚ್ಚ, ಇಲ್ಲ ಯಾರೋ ಇಬ್ರು ಜಡ್ಜ್ಗಳು ಇಲ್ಲ 5 ಬೆಂಚ್ ಜಡ್ಜ್ಗಳು ಡಿಸೈಡ್ ಮಾಡಿ ಒಂದು ವರ್ಡಿಕ್ಟ್ ಕೊಡೋದು ಅದು ಜಡ್ಜ್ಮೆಂಟ್. ಈಗ ಅಲ್ಲಿ ಬೆಳ್ತಂಗಡಿ ಸುತ್ತಮುತ್ತ ಇರುವ ಜನರಿಗೆಲ್ಲ ಗೊತ್ತು ಆ ಸೌಜನ್ಯ ಕೇಸ್ ಹಿಂದೆ ಇರುವ ಕಥೆ ಏನು, ಅದು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಹೇಗೆ ನಡೆದಿದೆ. ಅಲ್ಲಿ ಅದೊಂದು ಆಡು ಮಾತೆ ಆಗೋಗಿದೆ. ಎಲ್ಲರ ಬಾಯಲ್ಲೂ ಬರೋದು ಸೌಜನ್ಯ ಕೇಸ್, ಸೌಜನ್ಯ ಪ್ರಕರಣ, ಕೊಲೆ ಹೇಗಾಯ್ತು, ಸಂತೋಷ್ ಅವ್ರಿಗೆ ಹೇಗೆ ಅನ್ಯಾಯ ಆಯ್ತು, ಅಲ್ಲಿ ಅದೊಂದು ಪಾರ್ಟ್ ಆಫ್ ಲಿವಿಂಗ್ ಆಗೋಗಿದೆ. ಅಷ್ಟು ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್ ಆಗಿರುವ ಜನರಿಗೆ ಅನ್ಯಾಯ ಆಗ್ತಿದೆ. ಅಂಡ್ ಅವರು ಹೇಳ್ತಿರುವ ಕಥೆನ ಕೇಳಕ್ಕೆ ಯಾರು ಕೂಡ ರೆಡಿ ಇಲ್ಲ. ನೀವು ಒಂದು ಹೈಕೋರ್ಟ್ಗೆ ಹೋಗಿ ಅಲ್ಲಿ ಒಂದು ಕಥೆನ ಎಕ್ಸ್ಪ್ಲೇನ್ ಮಾಡಿ ಅಲ್ಲಿ ಒಂದು ನ್ಯಾಯ ಪಡ್ಕೋಬೇಕಾಗಿದೆ. ಬಟ್ ಇಲ್ಲಿ ಜನರ ಕಣ್ಣಿಗೆ ಎಲ್ಲ ಕಾಣ್ತಾ ಇದೆ ನಡೆದಿರುವಂತಹ ಸತ್ಯ ಘಟನೆ ಏನು ಅಂತ. ಆದ್ರೂ ಈ ಸುದ್ದಿ ಇಷ್ಟು ವರ್ಷ ಆದ್ರೂ ಎಲ್ಲೂ ಆಚೆ ಬಂದಿರಲಿಲ್ಲ. ಅಂಡ್ ಇವತ್ತು ಸಮೀರ್ MD ಅವರು ಆ ವಿಚಾರವನ್ನ ಆಚೆ ಹಾಕಿದ್ದಾರೆ. ಅಂಡ್ ಅವ್ರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ. ಸೊ ಇದರಿಂದ ಗೊತ್ತಾಗುತ್ತೆ ಆ ಜನ ಇನ್ನ ಎಷ್ಟು ಇನ್ಫ್ಲೂಯೆನ್ಷಿಯಲ್ ಆಗಿದ್ದಾರೆ ಅಂತ. ಈ ಒಂದು ಯೂಟ್ಯೂಬ್ ಮಾಧ್ಯಮ ಇರಲಿಲ್ಲ ಅಂದ್ರೆ ಮೀಡಿಯಾದವರು ಯಾವ ಕಾರಣಕ್ಕೂ ಈ ನ್ಯೂಸ್ ನ ಎಲ್ಲೂ ಪ್ರಸಾರ ಮಾಡ್ತಿರ್ಲಿಲ್ಲ. ಆಕ್ಚುಲಿ ನಿಮ್ಗೆ ಸೌಜನ್ಯ ಕಿಡ್ನಾಪ್ ಹೇಗಾದ್ಲು, ಸೌಜನ್ಯ ಅವರು ಕಿಡ್ನಾಪ್ ಹೇಗಾದ್ಲು, ಮತ್ತೆ ಆ ರೇಪ್ ಮಾಡಿ ಬಿಸಾಕಿದ ಜಾಗ, ಈ ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಈ ಒಂದು ಎಂಡಿಂಗ್ ಪಾಯಿಂಟ್ ಎರಡೇ ಗೊತ್ತಿದೆ. ಬಟ್ ಈ ಕತೆ ಬಗ್ಗೆ ಗ್ಯಾಪ್ ಅಲ್ಲಿ ಸುಮಾರು 5 ಗಂಟೆ 4:15 ಹಾಗೆ ಅವರು ಕಿಡ್ನಾಪ್ ಆಗ್ತಾರೆ. ಅದಾದ್ಮೇಲೆ 11 ಗಂಟೆವರೆಗೂ ಅವ್ರ ಮೇಲೆ ಅತ್ಯಾಚಾರ ನಡೀತಾನೆ ಇರುತ್ತೆ. ಈ ಮಾಹಿತಿ ಯಾವ ಮೀಡಿಯಾದಲ್ಲೂ ಕ್ಲಿಯರ್ ಆಗಿ ಹೇಳಿಲ್ಲ ಯಾರು ಮಾಡಿದ್ರು. ಅಲ್ಲಿ 5 ಜನ ಇದ್ರಂತೆ. ಗಿರೀಶ್ ಮಟ್ಟಣ್ಣನವರು ಅವ್ರ 5 ಜನ ಹೆಸರನ್ನು ತಗೊಂಡು ಏನೇನ್ ನಡೆದಿದೆ ಅಂತ ಹೇಳಿದ್ದಾರೆ. ಗಿರೀಶ್ ಮಟ್ಟಣ್ಣನವರ ಸರ್ಗೆ ಈ ವಿಚಾರದಲ್ಲಿ ಬಹಳ ಡೆಪ್ತ್ ಆಗಿ ಗೊತ್ತಿದೆ. ಅಂಡ್ ಅಲ್ಲಿ ಮಹೇಶ್ ಅವರು ಅಂತ ಇನ್ನೊಬ್ರು ಇರ್ತಾರೆ, ಅವ್ರಿಗೂ ಕೂಡ ಈ ವಿಚಾರ ತುಂಬಾ ಡೀಟೇಲ್ ಆಗಿ ಗೊತ್ತಿದೆ. ನಾನು ಕೇಳೋದೇನಂದ್ರೆ, ಇವರಿಬ್ರು ಸೇರಿ ಈ ಒಂದು ವಿಚಾರದ ಮೇಲೆ ಒಂದು ಪುಸ್ತಕ ಬರೆದ್ರೆ ಎಲ್ಲಾ ಜನರಿಗೂ ಈ ಸುದ್ದಿ ಮುಟ್ಟುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಅವ್ರಿಗೆ ಪುಸ್ತಕ ಹೇಗೆ ಬರಿಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ, ಯಾರ ಹೆಸರು ಎಲ್ಲಿ ತಗೋಬೇಕು ತಗೋಬಾರ್ದು. ಸೊ ಈ ಒಂದು ವಿಚಾರದಲ್ಲಿ ಒಂದು ಪುಸ್ತಕ ಎಲ್ಲ ಒಂದು ವಿಡಿಯೋಗ್ರಾಫಿ ಡಾಕ್ಯುಮೆಂಟರಿ ಮಾಡಿ ಬಿಟ್ರೆ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ. ಆ ಒಂದು ಇದು ಸ್ಪೇಸ್ ಆಫ್ ಟೈಮ್ ಅಲ್ಲಿ ಏನೇನಾಯ್ತು, ಅದು ಯಾರಿಗೂ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಬಟ್ ಅಲ್ಲಿ ನಡೆದಿದ್ದು ಈ ದೇಶದಲ್ಲಿ ಒನ್ ಆಫ್ ದ ಮೋಸ್ಟ್ ಕ್ರೂಯಲೆಸ್ಟ್ ಮರ್ಡರ್ ಅಂತಾನೆ ಹೇಳ್ಬೋದು. ಇವ್ರು 5 ಜನ ವ್ಯಕ್ತಿಗಳು ಅಂಡ್ ಒಬ್ಬಳು ಹುಡುಗಿ, ಅವಳ ಮೇಲೆ ಹೇಗೆ ಅತ್ಯಾಚಾರ ಮಾಡಿದ್ರು, ಅವಳಿಗೆ ಎಷ್ಟು ಟಾರ್ಚರ್ ಕೊಟ್ಟರು, ಅವಳು ಎಷ್ಟು ಕಿರ್ಚ್ಕೊಂಡ್ರು, ಅವಳ ಮೇಲೆ ಬಿಡದೆ ಅವಳ ಒಂದು ಅಧಿಕಾರವನ್ನು ಹೇಗೆ ಚಲಾಯಿಸಿದ್ರು. ಅಂಡ್ ಆ ಎಪಿಸೋಡ್ ಆದ್ಮೇಲೆ ಅಲ್ಲಿದ್ದ 5 ಜನ ವಿಟ್ನೆಸ್ಗಳನ್ನ ಹೇಗೆ ಮರ್ಡರ್ ಆಗ್ತಾರೆ. ಈ ವಿಚಾರವೆಲ್ಲ ಜನರಿಗೆ ಇನ್ನ ಬರಬೇಕಾಗಿದೆ, ಜನರು ಇದ್ರ ಬಗ್ಗೆ ಇನ್ನ ತಿಳ್ಕೊಬೇಕಾಗಿದೆ. ಈಗ ಸಮೀರ್ MD ಅವರ ವಿಡಿಯೋ ಅಷ್ಟು ಡೀಟೇಲ್ ಆಗಿಲ್ಲ, ಅಲ್ಲಿ ಏನೇನ್ ನಡೆದಿದೆ, ಹಿಸ್ಟ್ರಿ ಏನೇನಿದೆ, ಯಾರ್ಯಾರು ಪೀಪಲ್ ಕನೆಕ್ಟೆಡ್ ಇದ್ದಾರೆ ಅಂತ ಮಾತ್ರ ಹೇಳಿದ್ದಾರೆ. ಬಟ್ ಅತ್ಯಾಚಾರ ಹೇಗೆ ನಡೀತು, ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅದ್ರ ಬಗ್ಗೆ ಇನ್ನ ಡೀಟೇಲ್ ಆಗಿ ಮಾಹಿತಿ ಕಲೆ ಹಾಕೋದು ಬಾಕಿ ಇದೆ. ಅಂಡ್ ಹೈಕೋರ್ಟ್ಗೆ ಹೋಗಿ ಆರ್ಡರ್ ತರ್ತಾರಂತ ಇಂಥ ವಿಡಿಯೋಗಳನ್ನ ಬಿಡಬಾರ್ದು ಅಂತ. ಒಪ್ಕೊಂತೀನಿ, ನಮ್ಮ ಜುಡಿಷಿಯರಿಯಲ್ಲಿ ಒಬ್ಬ ಅಪರಾಧಿ ಅವನ ಮೇಲೆ
ಪ್ರೂವ್ ಆಗೋವರೆಗೂ ಅವನ ಅಪರಾಧಿ ಅಂತ ಕರೆಯಕ್ ಆಗಲ್ಲ. ಬಟ್ ಇಲ್ಲಿ ಸತ್ಯತೆ ಗೊತ್ತಾಗಬೇಕಾಗಿದೆ. ಹೈಕೋರ್ಟ್ ಅವರು 5 ಜಡ್ಜು ಅಲ್ಲಿ 10 ಜಡ್ಜ್ ಕುತ್ಕೊಂಡು ಜಡ್ಜ್ಮೆಂಟ್ ಬಿಡ್ತಾರೆ. ಬಟ್ ಇಲ್ಲಿ ಸಾವಿರಾರು ಜನ ಜಡ್ಜ್ಮೆಂಟ್ಗೆ ಕಾಯ್ತಾ ಇದ್ದಾರೆ. ಅಂಡ್ ಸಾವಿರಾರು ಜನಕ್ಕೆ ಆಗ್ಲೇ ಸತ್ಯ ಗೊತ್ತಿದೆ. ಅದರಿಂದ ಈ ಒಂದು ಮೂವ್ಮೆಂಟ್ ಜಸ್ಟಿಸ್ ಫಾರ್ ಸೌಜನ್ಯ ಇನ್ನ ಹೆಚ್ಚಾಗಿ ಹೆಚ್ಚಿನ ಕಿಚ್ಚು ದಿನೇ ದಿನ ಬೆಳೀತಾ ಇದೆ. ನಾನು ಈ ವಿಡಿಯೋ ಮೂಲಕ ಹೇಳುವುದು ಇಷ್ಟೇ, ಸೌಜನ್ಯ ಅವರಿಗೆ ಆ ದಿನ ಏನಾಯ್ತು, 5:30 ಕಿಡ್ನಾಪ್ ಆಗಿದ್ದ ಟೈಮ್ 4:30, 5:30 11 ಗಂಟೆ ರಾತ್ರಿವರೆಗೂ ಏನಾಯ್ತು ಆ ಒಂದು ಮಾಹಿತಿ ಜನರಿಗೆ ಲಭ್ಯ ಆಗಬೇಕಾಗಿದೆ. ಅದು ಗಿರೀಶ್ ಮಠನ್ ಅವರ ಸರ್ಗೆ ಡೀಟೇಲ್ ಆಗಿ ಗೊತ್ತಿದೆ. ಒಂದಿಷ್ಟು ವಿಡಿಯೋಗಳಲ್ಲೂ ಅವರು ಹೇಳಿದ್ದಾರೆ, ಬಟ್ ಇಲ್ಲಿ ಕಟ್ ಮಾಡಿದ್ದಾರೆ. ಕ್ಲಿಯರ್ ಪಿಕ್ಚರ್ ಗೊತ್ತಿಲ್ಲ. ಅಂಡ್ ಕ್ಲಿಯರ್ ಪಿಕ್ಚರ್ ಇರೋ ವಿಡಿಯೋಗಳನ್ನು ಆಲ್ರೆಡಿ ಡಿಲೀಟ್ ಮಾಡ್ತಿದ್ದಾರೆ ಅಂತ. ಸೊ ಇದೊಂದು ಕೆಲಸ ಆಗಬೇಕಾಗಿದೆ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಚಾರದಲ್ಲಿ ಧರ್ಮವನ್ನು ಮುಂದೆ ತರಬೇಡಿ, ಇಲ್ಲಿ ಆಗಿರುವ ಅನ್ಯಾಯವನ್ನು ಎತ್ತಿ ಹಿಡೀರಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.